ಜಾಕ್ ಫ್ರೂಟ್ ಇದ್ದು ಬೀಜ ಉಂಟಲ್ಲ ಅದರದ್ದು ಒಂದು ಚಟ್ನಿ ಮಾಡಿದೆ, ಸೂಪರ್ ಆಗಿದೆ. ಮಳೆಗಾಲದಲ್ಲಿ ಯಾವತ್ತು ಸಂಜೆ ನಂತರ ಕರ್ದ ತಿಂಡಿಯನ್ನು ತಿನ್ಬೇಕು ಅಂತ ಆಸೆ ಆಗ್ತದೆ. ಹಾಗಾಗಿ ಇದು ಕ್ಯಾಬೇಜಿನ ಸಿಪ್ಪೆಯ ಪಕೋಡ ಓಡಿ. ಇದು ಮುಂಡಕ್ಕಿ ಸೂಸ್ಲಾ, ಉತ್ತರ ಕರ್ನಾಟಕದಲ್ಲಿ ಜನಪ್ರಿಯ ಸ್ನಾಕ್ಸ್. ಇದು ಹಲಸಿನ ಗಡ್ಡಿ, ಇದು ಕಾಮನ್ ಫುಡ್. ಇದು ಮಳೆಗಾಲದಲ್ಲಿ ಎಲ್ಲರ ಮನೆಯಲ್ಲಿಯೂ ಮಾಡುವಂತ ಫುಡ್. ಇದು ಉಂಡ್ಲುಕ್ಕ ಅಂತ ಹೇಳಿ ನಮ್ಮ ಅಜ್ಜಿ ಕಾಲದಿಂದ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದು ಹಲಸಿನ ಹಣ್ಣಿನ ಬೀಜ. ಇದಕ್ಕೆ ತುಳುನಾಡಿನಲ್ಲಿ ಅಂದ್ರೆ ತುಳುವಲ್ಲಿ ಬೋಳೆ ಅಂತ ಕರಿತೇವೆ ನಾವು. 6 ವರ್ಷದಲ್ಲಿ ಒಮ್ಮೆ ಮಾತ್ರ ಆಗ್ತದೆ, ಮಳೆಗಾಲದಲ್ಲಿ ಮಾತ್ರ. ಇದೊಂದು ಮೆಡಿಸಿನಲ್ ಪ್ಲಾಂಟ್ ಅಂತ ಹೇಳುತ್ತಾರೆ. ಇದು ತಿಮರೆ ಚಟ್ನಿ. ಇದು ಜಾಕ್ ಫ್ರೂಟ್, ಇದು ಗೋಡಿ. ನಮಸ್ಕಾರ ವೀಕ್ಷಕರೇ, ಭಾರತ ಭಾರತಿಯಲ್ಲಿ ನಿಮಗೆ ಸ್ವಾಗತ. ನಾನು ಅವಿನಾಶ್. ಅಂತೂ ಮಳೆಗಾಲ ಆರಂಭ ಆಗಿದೆ ಅನ್ನೋ ಖುಷಿ ನಮ್ಮೆಲ್ಲರಿಗೂ ಇದೆ. ಮಳೆಗಾಲದಲ್ಲೇ ತಯಾರು ಮಾಡಬಹುದಾದಂತಹ ಕೆಲವು ತಿಂಡಿ ತಿನಿಸುಗಳಿವೆ. ಈ ವಿಡಿಯೋದಲ್ಲಿ ಉಡುಪಿಯ ಇನ್ನರ್ ವೀಲ್ ಕ್ಲಬ್ನ ಸದಸ್ಯರು ಒಂದಷ್ಟು ಮಂದಿ ಎಲ್ಲ ಸೇರಿಕೊಂಡು ಮಳೆಗಾಲದಲ್ಲಿ ಸವಿಬಹುದಾದಂತಹ ತುಂಬ ಸ್ಪೆಷಲ್ ಅಂತ ಅನಿಸುವ ತಿಂಡಿಗಳನ್ನೆಲ್ಲ ಮಾಡಿ ನಿಮ್ಮ ಮುಂದೆ ತಂದಿದ್ದಾರೆ. ಇದು ಹೇಗೆ ತಯಾರಾಗಿದೆ ಅಂತಲೂ ಕೆಲವರು ಹೇಳಿದ್ದಾರೆ. ಈ ಸ್ಪೆಷಲ್ ಸ್ಟೋರಿ ನೋಡಿ. ಮೇಡಮ್ ಹೇಳಿ, ಏನು ನೀವು ತಯಾರು ಮಾಡಿರೋದು? ನಾನು ಏನ್ ಮಾಡಿದ್ದೇನೆ ಹೇಳಿದ್ರೆ, ಜಾಕ್ ಫ್ರೂಟ್ ಇದು ಕಡಿ, ಅದ್ರ ಜೊತೆಯಲ್ಲಿ ಜಾಕ್ ಫ್ರೂಟ್ ಇದು ಬೀಜ ಉಂಟಲ್ಲ ಅದರದ್ದು ಒಂದು ಚಟ್ನಿ ಮಾಡಿದೆ, ಸೂಪರ್ ಆಗಿದೆ. ಮತ್ತೆ ಒಂದು ಖಾರದು ನಾವಕ್ಕೆ ಕೊಟ್ಟೆ ಹೇಳೋದು, ಸಣ್ಣ ಕೊಟ್ಟೆ ಹೇಳಿ ಕೊಂಕಣಿಯಲ್ಲಿ ಹೇಳುದು, ಅದು ಮೊರಿಂಗಾ ಲೀವ್ಸ್ ಅಂದರೆ ಡ್ರಮ್ ಸ್ಟಿಕ್ ಇದು ಎಲೆಯಲ್ಲಿ ಮಾಡುದು. ಅದು ಹೆಲ್ತಿಗೆ ತುಂಬಾ ಒಳ್ಳೆಯದು. ಮಳೆಗಾಲದಲ್ಲಿ ಯಾವತ್ತು ಸಂಜೆ ನಂತರ ಕರ್ದ ತಿಂಡಿಯನ್ನು ತಿನ್ಬೇಕು ಅಂತ ಆಸೆ ಆಗ್ತದೆ. ಹಾಗಾಗಿ ಇದು ಕ್ಯಾಬೇಜಿನ ಸಿಪ್ಪೆಯ ಪಕೋಡ ಪೋಡಿ. ಇದು ಕರಿಬೇವಿನ ಸೊಪ್ಪಿನ ಪೋಡಿ. ಟೇಸ್ಟಿಯಾಗಿ ಹೆಲ್ತ್ ಕಾನ್ಶಿಯಸ್ ಕೂಡ ಹೌದು. ತುಂಬಾ ಕಬ್ಬಿಣ ಸತ್ವ ಇದೆ, ಕಣ್ಣಿಗೆ ಒಳ್ಳೇದು, ಕೂದಲಿಗೆ ಒಳ್ಳೇದು. ಹಾಗೆ ಇದು ಅಕ್ಕಿಯಲ್ಲಿ ಮಾಡಿದ ತಿಂಡಿ. ಚಟ್ಪಟ್ ಬೇಗ ಕಡ್ದು ಹಿಟ್ಟಲ್ಲಿ ಮಿಕ್ಸ್ ಮಾಡಿ ಕೊತ್ತಂಬರಿ, ಜೀರಿಗೆ, ಮೆಣಸನ್ನ ಹಾಕಿ ಹೆಲ್ತ್ ಕಾನ್ಶಿಯಸ್ಗೆ ಮಾಡಿದಂತ ತಿಂಡಿ. ಇದು ಉಣ್ಲುಗ. ಟೈಮ್ ಪಾಸಿಗೆ ಎಲ್ಲಿಯಾದ್ರೂ ಒಂದು ಕಿಸೆಯಲ್ಲಿ ಇಟ್ಟುಕೊಂಡು ಹೋಗಿ ಆಚೆ ಈಚೆ ತಿಂದುಕೊಂಡು ಕುರುಕುರು ಹೇಳುವ ತಿಂಡಿ. ಮಳೆಗಾಲದಲ್ಲಿ ಊಟ ಮಾಡ್ಬೇಕಾದ್ರೆ ಅಂಜೂರದ ಎಲೆ ಯಾರ ಹತ್ರ ಆದ್ರೂ ಕೇಳಿದ್ರೆ ಸಿಗ್ತದೆ ಅವರ ತೋಟದಲ್ಲಿ. ಅದರಲ್ಲಿ ಅನ್ನ ಬಡಿಸಿ ಬಿಸಿ ಬಿಸಿ ಊಟ ಮಾಡಿದ್ರೆ ನಮಗೆ ರಿಚ್ ಆದ ಪ್ರೋಟೀನ್ ಸಿಗ್ತದೆ. ಅದರಲ್ಲಿ ತುಂಬಾ ಹೆಲ್ತ್ ಕಾನ್ಶಿಯಸ್. ಅಂಜೂರದ ಎಲೆಯಲ್ಲಿ ಊಟ ಮಾಡಿದ್ರೆ ಶಕ್ತಿಯುತವಾಗಿ ಇರ್ತೇವೆ ನಾವು. ಇದು ಮುಂಡಕ್ಕಿ ಸೂಸ್ಲಾ, ಉತ್ತರ ಕರ್ನಾಟಕದಲ್ಲಿ ಜನಪ್ರಿಯ ಸ್ನಾಕ್ಸ್. ನಾವು ಇಲ್ಲಿ ಹೇಗೆ ಚರ್ಮುರಿ ತಿಂತೇವಲ್ವಾ, ಅದೇ ತರ ಇದು ಏನಿಲ್ಲ, ನಾವು ಮುಂಡಕ್ಕಿಯನ್ನ ನೀರಲ್ಲಿ ನೆನೆಸಿಡುದು, ಮತ್ತೆ ಹಿಂಡಿ ತೆಗೆದಿಡೋದು, ಮತ್ತೆ ವೆರಿ ಈಸಿ. ಎಲ್ಲವನ್ನ ಶಿಸ್ತಲ್ಲಿ ನೀವು ಎಲ್ಲ ತೆಗೆದು ಇಟ್ಟುಕೊಂಡ್ರೆ ಏನಿಲ್ಲ, ಎಣ್ಣೆ ಇಡೋದು, ಎಣ್ಣೆಗೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಿ ಫ್ರೈ ಮಾಡಿ, ನೀರುಳ್ಳಿ ಹಾಕೋದು, ನೀರುಳ್ಳಿ ಫ್ರೈ, ಮತ್ತೆ ನಿಮ್ಗೆ ಯಾವ ವೆಜಿಟೇಬಲ್ಸ್ ಬೇಕಾದ್ರೂ ಹಾಕ್ಬೋದು. ಅದು ಹಾಕಿ ಫ್ರೈಡ್ ನೆಲಕಡಲೆ ಹಾಕಿ, ಮತ್ತೆ ಈ ನಾವು ನೆನೆಸಿಟ್ಟ ಮುಂಡಕ್ಕಿಯನ್ನ ಹಾಕಿ ಸ್ವಲ್ಪ ಫ್ರೈ ಮಾಡಿ, ನಿಮ್ಗೆ ಬೇಕಾದಷ್ಟು ಉಪ್ಪು ಮತ್ತೆ ಖಾರ ಯೂಸ್ ಮಾಡಿ. ಮತ್ತೆ ಬರೋದು ಇಂಟ್ರೆಸ್ಟಿಂಗ್, ಪುಟಾಣಿ ಕಡಲೆ ಫುಲ್ ಆಫ್ ಪುಟಾಣಿಯ ಕಡಲೆಯ ಪುಡಿಯನ್ನು ಹಾಕಬೇಕು. ಆಗ ಸೂಪರ್ ಆಗಿ ಒಂದು ಮುಂಡಕ್ಕಿ ಸುಸ್ಲಾ ರೆಡಿ ಆಗ್ತದೆ. ಇದು ಹಲಸಿನ ಗಡ್ಡಿ, ಇದು ಕಾಮನ್ ಫುಡ್. ಇದು ಮಳೆಗಾಲದಲ್ಲಿ ಎಲ್ಲರ ಮನೆಯಲ್ಲಿಯೂ ಮಾಡುವಂತ ಫುಡ್. ಇದು ಏನ್ ಹೇಳಿದ್ರೆ, ಇದನ್ನು ಅಕ್ಕಿ, ಹಲಸಿನ ಹಣ್ಣು, ತೆಂಗಿನಕಾಯಿ, ಬೆಲ್ಲ ಇದಿಷ್ಟು ಒಟ್ಟಿಗೆ ರುಬ್ಬಿ ಇದನ್ನ ತೇಗದೆಲೆ, ಇದು ತೇಗದೆಲೆಯಲ್ಲೇ ಮಾಡಬೇಕು. ತುಂಬಾ ರುಚಿಯಾಗಿರುತ್ತೆ. ಮತ್ತೆ ಈ ತರ ಕಲರ್ ಬರ್ತದೆ, ಇನ್ನು ಕೆಂಪಾಗಿ ಬರುತ್ತೆ. ಕೆಲವೊಮ್ಮೆ ಕಲರ್ ಲೈಟ್ ಇರ್ತದೆ, ಆಗ ಇಷ್ಟೇ ಕಲರ್ ಸಿಗ್ತದೆ. ಕೆಲವರು ತೇಗದೆಲೆ ಇಲ್ಲ ಅಂದ್ರೆ ಬಾಳೆ ಎಲೆಯಲ್ಲಿ ಸಹ ಮಾಡ್ಬೋದು. ಇದು ಉಂಡ್ಲುಕ್ಕ ಅಂತ ಹೇಳಿ ನಮ್ಮ ಅಜ್ಜಿ ಕಾಲದಿಂದ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಪ್ರತಿ ರೇನಿ ಸೀಸನ್ಗೆ ನಾವು ಕಾಯಿ ಕುಜ್ಜೆಯನ್ನ ಉಪ್ಪು ನೀರಿಗೆ ಹಾಕಿ ಇಡ್ತೇವೆ. ಅದನ್ನ ಅಕ್ಕಿ, ತೆಂಗಿನಕಾಯಿ, ಕೆಂಪು ಮೆಣಸು, ಜೀರಿಗೆ, ಮತ್ತೆ ಲಾಸ್ಟಿಗೆ ಈ ಕಾಯಿ ಕುಜ್ಜೆ ಉಪ್ಪಿಂದ ತೆಗೆದು ತೊಳೆದು ಅರ್ದು ಈಗ ಉಂಡೆ ಮಾಡಿ ಗಟ್ಟಿಯಾಗಿ ಮಾಡ್ತೀವಿ. ಇದು ಹಣ್ಣಿದ್ದು ಅಪ್ಪ. ನಾವು ಈಗ ಜಾಕ್ ಫ್ರೂಟ್ ಅಥವಾ ಕುಜ್ಜೆಯಲ್ಲಿ ಯಾವುದು ವೇಸ್ಟ್ ಮಾಡೋದಿಲ್ಲ. ಅದ್ರದ್ದು ಸೊಳೆ, ಬೀಜ ಎಲ್ಲದನ್ನು ಕಾಯಿಸ ಮಾಡ್ತೀವಿ, ರೊಟ್ಟಿ ಮಾಡ್ತೀವಿ, ಅಪ್ಪ ಮಾಡ್ತೀವಿ. ಇದು ಉಂಡ್ಲುಕ್ಕ ಸಹ ಮಾಡ್ತೀವಿ. ಇದು ಹಲಸಿನ ಹಣ್ಣಿನ ಬೀಜ. ಇದಕ್ಕೆ ತುಳುನಾಡಿನಲ್ಲಿ ಅಂದ್ರೆ ತುಳುವಲ್ಲಿ ಬೋಳೆ ಅಂತ ಕರಿತೇವೆ ನಾವು. ಇದನ್ನ ನಾವು ಬೇಯಿಸಿ ಮಾಡುವಂತ ಒಂದು ಜ್ಯೂಸ್. ಇದು ಅಂದ್ರೆ ಬೋಳೆಯನ್ನು ಬೇಯಿಸಿ ಅದಕ್ಕೆ ಬೆಲ್ಲ ಮತ್ತೆ ತೆಂಗಿನ ಹಾಲು ತೆಗೆದು ಹಾಕಿ ಮಾಡುದು. ಮಕ್ಕಳ ಕೂದಲು ಮತ್ತೆ
ಸ್ಕಿನ್ ಮತ್ತೆ ಡಯಾಬಿಟಿಕ್ ಪೇಷಂಟ್ ಇದ್ರೆ ಅವರಿಗೆ ಸಹ ಇದು ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಯಾಕೆಂದ್ರೆ ಇದರಲ್ಲಿ ಬೆಲ್ಲ ಉಪಯೋಗಿಸಿರೋದ್ರಿಂದ ಮತ್ತೆ ಕೊಲೆಸ್ಟ್ರಾಲ್, ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಏನಿರ್ತದೆಯೋ ಅದನ್ನು ಕಡಿಮೆ ಮಾಡ್ತದೆ ಇದು. ಮತ್ತೆ ನಾವು ಆಟಿ ತಿಂಗಳಲ್ಲಿ ಆಟಿ ಹುಣ್ಣಿಮೆ ಅಂತ ಒಂದು ನಾವು ಆಚರಿಸ್ತೇವೆ. ಅದು ಅವಾಗ ನಾವು ಹೊಸ್ತಿಲು ಪೂಜೆ ಮಾಡುವಾಗ ಈ ಬೋಳೆ, ಈ ಬೀಜ ಏನಿದೆ ಅಲ್ಲ, ಇದನ್ನು ನಾವು ಸಮರ್ಪಣೆ ಮಾಡುವಾಗ ಬೇಯಿಸಿ ನಾವು ಹೊಸ್ತಿಲಿನ ಬದಿಗೆ, 2 ಬದಿಗೆ ಇಡ್ತೇವೆ ಇದನ್ನು. ಅದೇ ಒಂದು ವಿಶೇಷ ಇದ್ರದ್ದು. ಇದು ತಗಟೆ ಸೊಪ್ಪು, ಕೊಂಕಣಿಯಲ್ಲಿ ಕಾಯಿ ಕೀಳೋ ಬಜ್ಜಿ ಮಾಡ್ತಾರೆ. ಇದು ವರ್ಷದಲ್ಲಿ ಒಮ್ಮೆ ಮಾತ್ರ ಆಗ್ತದೆ, ಮಳೆಗಾಲದಲ್ಲಿ ಮಾತ್ರ. ಇದನ್ನು ಮೆಡಿಸಿನಲ್ ಪ್ಲಾಂಟ್ ಅಂತ ಹೇಳುತ್ತಾರೆ. ಇದು ಲಿವರು, ಜ್ವರಕ್ಕೆ, ನೆಗಡಿಗೆ ಟಾನಿಕ್. ಇದು ಕೆಸುವಿನ ಎಲೆಯ ಆಳ್ವತ್ತಿ. ಕೆಸುವಿನ ಎಲೆ ಫೈಬರ್ ಜಾಸ್ತಿ ಇರೋದ್ರಿಂದ ಜ್ವರಕ್ಕೆ, BP, ಶುಗರ್ ಎಲ್ಲ ಕಡಿಮೆ ಮಾಡ್ತದೆ, ಒಬಿಸಿಟಿ ಕಡಿಮೆ ಆಗ್ತದೆ. ಅನಂತ ವ್ರತ ಟೈಮಿನಲ್ಲಿ ಪ್ರಸಿದ್ಧ ಮಾಡಿ ಅನ್ನದೊಟ್ಟಿಗೆ ಮಾಡಿ ತಿನ್ನುತ್ತಾರೆ. ಇದು ತಿಮರೆ ಚಟ್ನಿ. ತಿಮರೆ ಅಂದರೆ ಬ್ರಾಹ್ಮಿ ಅಂತ ಹೇಳ್ಕೊಂಡು, ಬ್ರಾಹ್ಮಿ ಮತ್ತು ತೆಂಗಿನಕಾಯಿಗೆ ಚೂರು ನೀರಲ್ಲಿ ಎಣ್ಣೆಯಲ್ಲಿ ಚೂರು ಬಾಡಿಸಿ, ಮತ್ತು ಅದರಲ್ಲಿ ಮೆಣಸಿನಕಾಯಿ, ಜೀರೆ ಮತ್ತು ಜಿಂಜರ್ ಹಾಕಿ, ಉಪ್ಪು ಹಾಕಿ, ಅದು ಒಂಚೂರು ಕಡ್ದು, ಮತ್ತು ಸಾಸಿವೆ ಮತ್ತು ಕರಿಬೇವುದು ಒಗ್ಗರಣೆ ಕೊಟ್ಟರೆ ಇದು ಮೆಮೊರಿ ಮತ್ತು ಇಮ್ಯುನಿಟಿಗೆ ಭಾಳ ಒಳ್ಳೆಯದು. ಇದು ಜಾಕ್ ಫ್ರೂಟ್, ಇದು ಪುಡಿ. ಇದರಲ್ಲಿ ಕಡಲೆ ಹಿಟ್ಟು, ಚಿಲ್ಲಿ ಪೌಡರ್, ಲೆಮನ್, ಜೀರಿಗೆ ಎಲ್ಲ ಹಾಕಿ ಎಣ್ಣೆಯಲ್ಲಿ ಪುಡಿ ಮಾಡೋದು. ನಾನಿವತ್ತು ಹಲಸಿನಕಾಯಿದು ಚಿಪ್ಸ್ ಮಾಡಿದ್ದೇನೆ. ಇದು ಕರಂ ಕುರಂ ರೇನಿ ಸೀಸನ್ ಅಲ್ಲಿ ತುಂಬಾ ಒಳ್ಳೆ ಆಗ್ತದೆ ತಿನ್ಲಿಕ್ಕೆ, ಟ್ರೈ ಮಾಡಿ. ಆಗಿನ ಕಾಲದಲ್ಲಿ ನಮಗೆ ಬೇಕರಿ ಹೋಗುವ ಅಭ್ಯಾಸ ಇಲ್ಲ. ಯಾರು ಸಹ ನಾವು ಬೇಕರಿ ಪ್ರಾಡಕ್ಟ್ಸ್ ತಿಂತಿರ್ಲಿಲ್ಲ. ನಮ್ಮ ಅಮ್ಮ ಎಲ್ಲ ಬಂದು ಎಲ್ಲ ಕಷ್ಟಪಟ್ಟು ಮನೇಲೆ ಅರ್ದು ಹುರ್ದು ನಮಗೆ ಸಾಯಂಕಾಲ ತಿಂಡಿ, ಬೆಳಗ್ಗೆ ತಿಂಡಿ ಮಾಡಿ ಕೊಡ್ತಿದ್ರು. ಈಗಿನ ಪೇರೆಂಟ್ಸ್ ಎಲ್ಲ ಫಾಸ್ಟ್ ಫುಡ್, ಬೇಕರಿ, ಪಿಜ್ಜಾ, ಅದು ಇದು ಅಂತೇಳಿ ತಿಂತಾರೆ. ನಮ್ಮ ಕಾಲದಲ್ಲಿ ಅದೆಲ್ಲ ಇರ್ಲಿಲ್ಲ. ವಿ ಹ್ಯಾಡ್ ಫುಡ್, ಹೆಲ್ದಿ ಫುಡ್. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.